ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಸ್ಕೂಲಿನ ತಮಾಷೆ, ಸ್ಕೂಲಿನ ಆಟ ಪಾಠ ಎಲ್ಲ ಸೂಪರ್ ಆಗಿತ್ತು. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಬೆಂಕಿ ಹಚ್ತಾ ಇರೋ ಥರ ಇದೆ. ಏನಪ್ಪ ವಿಷಯ ಅಂದರೆ, ಇವತ್ತು ಒಂದು ದಿನ ನೀವು ಬಿಗ್ ಬಾಸ್ ಆದರೆ ಯಾರನ್ನು ಎಲಿಮಿನೇಟ್ ಮಾಡ್ತೀರಾ ಅಂತ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಪ್ರತಾಪು ಮತ್ತು ಸಂಗೀತ ಮೈಕಲ್ ಹೆಸರನ್ನು ತೊಗೊಂಡಿದ್ದಾರೆ. ಅವರ ವೈಯಕ್ತಿಕವಾಗಿ ಅವ್ರ ಹೆಸರು ತೊಗೊಂಡಿದ್ದಾರೆ, ಅದರಲ್ಲಿ ಏನೂ ಇಲ್ಲ. ಆದರೆ ಮೈಕಲ್ ಮಾತಾಡಿರೋ ಮಾತನ್ನ ನಾನಂತೂ ಒಪ್ಪೋದಿಲ್ಲ ಗುರು. ನಾನಲ್ಲ, ಇಡೀ ಕರ್ನಾಟಕ ಜನತೆನೇ ಒಪ್ಪಲ್ಲ. ಯಾಕಂದರೆ ಅವನು ಸಿಂಪತಿಯಿಂದ ಹತ್ಬಿಟ್ಟು ಓಟ್ ಹಾಕಿಸ್ಕೊತಾ ಇದ್ದಾನೆ ಅಂತ ಗುರು. ಈ ಮಾತೆಲ್ಲ ತೆಗೆದುಬಿಡು. ಅವನಿಗೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಅವನಿಗೆ ತಾಕತ್ತಿದೆ, ಅವನು ಓಟ್ ಹಾಕಿಸ್ಕೊತಾನೆ. ನಿನಗೂ ತಾಕತ್ತು ದಮ್ಮಿದ್ರೆ ನೀನು ಹಾಕಿಸ್ಕೊ. ಸಿಂಪತಿ ಅನ್ನೋ ವಿಷಯ ಎಲ್ಲ ಮಾತಾಡೋದಕ್ಕೆ ಹೋಗಬೇಡ. ಯಾಕಂದರೆ ನೀವು ಅವನಿಗೆ ಕೊಟ್ಟಿರೋ ಟಾರ್ಚರು, ನೀವು ಅವನು ಬಿಗ್ ಬಾಸ್ ಮನೆಗೆ ಬಂದಾಗ ಅವಮಾನ ಮಾಡಿರೋ ರೀತಿ, ಅವನು ಹತ್ತಿದ್ದಕ್ಕೆ ಜನ ಕೂಡ ಅವನಿಗೆ ಫ್ಯಾನ್ಸ್ ಫಾಲೋವರ್ಸ್ ಆಗಿದ್ದಾರೆ. ಅದು ನೀವು ಮಾಡಿರೋ ತಪ್ಪು. ಮತ್ತು ಒಬ್ಬ ವ್ಯಕ್ತಿನ ಕುಗ್ಸೋಕ್ಕೋಗಿ ನೀವು ಮಾಡಿರೋ ಎಡವಟ್ಟದು. ನಿಮ್ಮಿಂದ ಇವೆಲ್ಲ ಆಗಿರೋದು. ಅದನ್ನು ಜನಗಳ ಮೇಲೆ ಹಾಕಿ ಸಿಂಪತಿ ಅಂತ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡ ಗುರು. ಜನ ಪ್ರೀತಿ ವಿಶ್ವಾಸದಿಂದ ಓಟ್ ಹಾಕ್ತಾ ಇದ್ದಾರೆ, ಅದನ್ನು ತಲೆಯಲ್ಲಿಡ್ಕೊ. ನಾನು ಅನ್ನೋ ದುರಹಂಕಾರನ ಮೊದಲು ಬಿಡು. ಇಷ್ಟು ದಿನದಿಂದ ಎಷ್ಟು ಜನ ಎಲಿಮಿನೇಟ್ ಆದರೂ ಆಚೆ ಬಂದವರೆಲ್ಲ ಇವಾಗ ಯಾರು ಗೆಲ್ಬೋದು ಅಂತ ಪ್ರತಾಪ್ ಅಂತಲೇ ಹೇಳ್ತಾ ಇದ್ದಾರೆ ಹೊರತು ಬೇರೆಯವ್ರ ಹೆಸರು ತಗೊತಾ ಇಲ್ಲ. ನೀನು ಆಚೆ ಬಂದ ಮೇಲೆ ಅವನ ಹೆಸರೇ ಹೇಳ್ತೀಯ. ಇದಂತೂ ನಿಜವಾದ ಮಾತು, ನೆನಪಲ್ಲಿಟ್ಕೊ. ಮತ್ತು ಇನ್ನೊಂದು ವಾರ ಆಚೆ ಬರ್ತೀಯ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಸ್ನೇಹಿತರೆ, ಈ ಒಂದು ವಾದಕ್ಕೆ ನಿಮ್ಮ ಅಭಿಪ್ರಾಯ, ಈ ಮೆಂಟಲ್ ಮೈಕಲ್ ಮಾತಾಡಿರೋ ಮಾತಿಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.